ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಮತ್ತು ದಯಮಾಡಿದ್ದಾರೆ ಪರಮಾತ್ಮ. ಅನುವಾದ ಕೂಡ ಅವರಿಂದಲೇ ಮಾಡಿಸಿದರು. ಜ್ಞಾನವಂತೂ ಇರಲಿಲ್ಲ, ಆದರೆ ಅವರಿಗೆ ಭಾಷೆ ಬರುತ್ತಿತ್ತು. ಹೇಗೋ ಅವರು ಅನುವಾದ ಮಾಡಿದ್ದಾರೆ, ಆದರೆ ಎಲ್ಲಿ ಅವರ ಬುದ್ಧಿ ಕೆಲಸ ಮಾಡಲಿಲ್ಲ, ಅಲ್ಲಂತೂ ತಪ್ಪು ಮಾಡಿಬಿಟ್ಟರು. ಮತ್ತು ಎಲ್ಲಿ ಸಾಧಾರಣ ಅನುವಾದವಿತ್ತೋ ಅಲ್ಲಿ ಅವರು ಮಾಡಿದರು. ಎಲ್ಲಿ ಸ್ಲೀಪ್ ಆಯಿತು ಅವರ ಬುದ್ಧಿ? ಅಂತೆಯೇ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಸಂಖ್ಯೆ 7ರ ಮಂತ್ರ ಸಂಖ್ಯೆ 18ರಲ್ಲಿ ಅನುತ್ತಮ್ ಗತಿ ಎಂಬ ಶಬ್ದವಿದೆ. ಗೀತೆಯ ಜ್ಞಾನದಾತನು ತನಗಿಂತ ಬೇರೆ ಪರಮಾತ್ಮನ ಮಾಹಿತಿ ನೀಡುತ್ತಾನೆ ಮತ್ತು ತನ್ನ ವಿಷಯದಲ್ಲೂ ಮಾಹಿತಿ ನೀಡುತ್ತಾನೆ. ಆದರೆ ಗೀತೆಯ ಅನುವಾದ ಮಾಡುವವರ ದೃಷ್ಟಿಕೋನ ಇದೇ ಆಗಿತ್ತು. ಏನೆಂದ್ರೆ, ಶ್ರೀಕೃಷ್ಣ ಸುಪ್ರೀಂ ಪವರ್ ಆಗಿದ್ದಾನೆಂದು. ಶ್ರೀಕೃಷ್ಣ ಈಸ್ ವಿಷ್ಣು. ಇವರು ವಿಷ್ಣುವನ್ನು ಸುಪ್ರೀಂ ಪವರ್ ಎಂದು ತಿಳಿದು ನಂಬುತ್ತಲಿದ್ದರು. ಅಂದರೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಶ್ರೀ ವಿಷ್ಣುವು ಕೊಟ್ಟಿದ್ದಾನೆ ಶ್ರೀಕೃಷ್ಣನ ರೂಪದಲ್ಲಿ. ಶ್ರೀಕೃಷ್ಣ ಸ್ವಯಂ ವಿಷ್ಣು ಆಗಿದ್ದಾರೆಂದು ಸ್ವತಃ ನಂಬುತ್ತಾರೆ ನಮ್ಮ ಧರ್ಮಗುರುಗಳು. ಹಾಗಾಗಿ ಇವರು ಈ ಶ್ರೀಮದ್ ಭಗವದ್ಗೀತೆಯನ್ನು ಸರಿಯಾಗಿ ತಿಳಿಯದೆ, ಏಕೆಂದರೆ ಇವರಿಗೆ ಸೃಷ್ಟಿ ರಚನೆಯ ಜ್ಞಾನವಿರಲಿಲ್ಲ, ಈ ಕಾರಣದಿಂದ ಅವರು ಶ್ರೀಕೃಷ್ಣನನ್ನೇ ಮೂಲ ಪರಮಾತ್ಮನೆಂದು ನಂಬಿದ್ದರು. ಆದರೆ ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳು ಹೇಳಿದ್ದಾರೆ, 3 ಪುರುಷರೆಂದು ಹೇಳಿದ್ದಾರೆ. ಒಬ್ಬ ಕ್ಷರಪುರುಷ ಬ್ರಹ್ಮನು. ಇವನನ್ನು ಕ್ಷರಬ್ರಹ್ಮನೆಂದು ಹೇಳುತ್ತಾರೆ. ಕ್ಷರಬ್ರಹ್ಮ ಇವನು ಕೇವಲ 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಮತ್ತು ಎರಡನೆಯವನು ಅಕ್ಷರ ಪುರುಷ. ಇವನನ್ನು ಅಕ್ಷರ ಬ್ರಹ್ಮ ಹಾಗೂ ಪರಬ್ರಹ್ಮನೆಂದು ಸಹ ಕರೆಯುತ್ತಾರೆ. ಇವನು 7 ಶಂಖ ಬ್ರಹ್ಮಾಂಡಗಳ ಸ್ವಾಮಿ, ಪ್ರಭು, ಮಾಲೀಕನಾಗಿದ್ದಾನೆ. ಪುರುಷ ಹೇಳಿ ಅಥವಾ ಪರಮಾತ್ಮ ಹೇಳಿ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16ರಲ್ಲಿ ಹೇಳಿದ್ದಾರೆ, ಇಬ್ಬರು ಪುರುಷರಿದ್ದಾರೆ ಈ ಪ್ರಪಂಚದಲ್ಲಿ, ಪೃಥ್ವಿ ಲೋಕದಲ್ಲಿ, ಮತ್ತು ಇವರು ನಾಶವಂತರು. ಮತ್ತು ಇವರ ಅಧೀನದಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದಾರೆ ಅವರು ಸಹ ನಾಶವಂತರು. ಜೀವಾತ್ಮ ಯಾರದ್ದು ಸಾಯುವುದಿಲ್ಲ, ಪಶು ಪಕ್ಷಿಗಳದ್ದು ಸಹ ಸಾಯುವುದಿಲ್ಲ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 17ರಲ್ಲಿ ತಕ್ಷಣ ಹೇಳುತ್ತಾನೆ, ಉತ್ತಮ ಪುರುಷತ್ತು ಅನ್ಯ. ಪುರುಷ ಅಂದರೆ ಪರಮಾತ್ಮ, ಪ್ರಭು, ಸ್ವಾಮಿ. ಉತ್ತಮ ಪುರುಷ ಅಂದರೆ ಪುರುಷೋತ್ತಮ. ಪುರುಷೋತ್ತಮನಂತೂ ಈ ಇಬ್ಬರಿಗಿಂತ ಯಾರೋ ಬೇರೆಯಾಗಿದ್ದಾನೆ. ಕ್ಷರಪುರುಷ ಮತ್ತು ಅಕ್ಷರ ಪುರುಷರಿಗಿಂತ 16ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಇವರಿಗಿಂತ ಯಾರೋ ಬೇರೆ ಇದ್ದಾನೆ. ಅವನನ್ನು ವಾಸ್ತವದಲ್ಲಿ ಪರಮಾತ್ಮನೆಂದು ಹೇಳಲಾಗುತ್ತದೆ. ಉತ್ತಮ ಪುರುಷತು ಅನ್ಯ ಪರಮಾತ್ಮ ಇತಿ ಉದಾಹರತ ಯ ಲೋಕತ್ರಯಂ ಅವಿಶ್ಯ ಬಿಭರ್ತಿ ಅವೇ ಈಶ್ವರ. ಉತ್ತಮ ಪುರುಷ ಅಂದ್ರೆ ಪುರುಷೋತ್ತಮ, ಶ್ರೇಷ್ಠ ಭಗವಂತ. ನಿಜವಾದ ಭಗವಂತನಂತೂ ಇವರಿಬ್ಬರಿಗಿಂತ ಯಾರೋ ಬೇರೆ ಇದ್ದಾರೆ ಮತ್ತು ಅವನೇ ಪರಮಾತ್ಮನೆಂದು ಕರೆಯಲ್ಪಡುತ್ತಾನೆ. ಅವನನ್ನು ಪರಮಾತ್ಮನೆಂದು ಹೇಳುತ್ತಾರೆ ಮತ್ತು ಅವನೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಿಂದ ಹಿಡಿದು 3ರಲ್ಲಿ ಒಂದು ವಿಶೇಷ ವಿವೇಚನೆ ಇದೆ, ವಿಶೇಷ ವಿವರಣೆ ಇದೆ. ತಲೆ ಕೆಳಗಾಗಿ ನೇತಾಡಿರುವ ಪ್ರಪಂಚರೂಪಿ ಮರವಿದೆ. ತಲೆ ಕೆಳಗಾಗಿ ನೇತಾಡುವ ಪ್ರಪಂಚರೂಪಿ ಮರವೆಂದು ತಿಳಿಯಿರಿ. ಅದರ ಬೇರು ಮೇಲೆ. ಬೇರಂತೂ ತಿಳಿಯಿರಿ, ಮೂಲ ಮಾಲೀಕನು. ಆ ಉತ್ತಮ ಪುರುಷತು ಅನ್ಯ. ಅವನಂತೂ ಬೇರು, ಮೂಲನು. ಮತ್ತು ಅದರ ನಂತರ ಏನು ಭೂಮಿಯಿಂದ ಹೊರಗೆ ಕಾಣುತ್ತದೆ, ಅದು ಮರವಾಗಿರುತ್ತದೆ. ನಂತರ ಅದರ ವಿಭಾಗಗಳನ್ನು ಹೇಳಿದ್ದಾರೆ. ಅಕ್ಷರ ಪುರುಷ ಕಾಂಡವೇನಿದೆ, ಅದು ಅಕ್ಷರ ಪುರುಷನು. ಮತ್ತು ಅದಕ್ಕೆ ದಪ್ಪ ಕೊಂಬೆ ಬೆಳೆದಿರುತ್ತದೆ, ಅದು ಕ್ಷರಪುರುಷನೆಂದು ತಿಳಿಯಿರಿ. ಮತ್ತು ಆ ಕ್ಷರಪುರುಷನಿಂದ ಮುಂದೆ 3 ಶಾಖೆಗಳೇ ನೀವೇ. ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವನು. ಇವರು ಮುಂದೆ ಶಾಖೆಗಳು. ಇವರು ದೇವತೆಗಳು, ಬ್ರಹ್ಮ, ವಿಷ್ಣು, ಮಹೇಶರು ಮತ್ತು ಎಲೆರೂಪಿ ಪ್ರಪಂಚ. ಆ ಪರಮೇಶ್ವರನು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಲ್ಲಿ ಹೇಳಿದ್ದಾನೆ. ಅಂದ್ರೆ ಮೇಲೆ
ಇದರದೇ ವಿವರಣೆ ತಮ್ಮ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಹೇಳಿದ್ದಾರೆ. ಅಕ್ಷರ ಪುರುಷ ಏಕ್ ಪೇಡ್ ಹೈ ಅವ್ರ ಕ್ಷರಪುರುಷವಾಟಿ ಡಾರ್ ಕ್ಷರಪುರುಷ ಎನ್ನುತ್ತಾರೆ ಜ್ಯೋತಿ ನಿರಂಜನ ಕಾಲನನ್ನು. ಮತ್ತು ಈ ಕಾಲನಿಗೆ 3 ಪುತ್ರರಿದ್ದಾರೆ, ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವ. ಈ ಕ್ಷರಪುರುಷನ ಮಕ್ಕಳಿದ್ದಾರೆ 3, ಬ್ರಹ್ಮ ವಿಷ್ಣು ಮಹೇಶ. तीनों देवा शाखा है ये पात रूप संसार. अक्षर पुरुष एक पेड़ है, क्षर पुरुष वाटी डार और तीनों देवा शाखा है यह पात रूप संसार. ಹಾಗಾಗಿ ಈ ಸಂಪೂರ್ಣ ಪ್ರಕರಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶನ ಏನು ಸ್ಥಿತಿ ಇದೆ, ಇವರು ಈ ಬ್ರಹ್ಮನ ಮಕ್ಕಳಾಗಿದ್ದಾರೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶನ ತಾಯಿ ದುರ್ಗೆ ಆಗಿದ್ದಾರೆ, ಅಷ್ಟಂಗಿ ದೇವಿ. ಹಾಗಾದರೆ ವಿಷ್ಣು ಯಾರಾಗಿದ್ದಾರೆ? ವಿಷ್ಣು ಒಂದು ಬ್ರಹ್ಮಾಂಡದಲ್ಲಿ ಒಂದು ವಿಭಾಗದ ವಿಭಾಗೀಯ ಮಂತ್ರಿಯಾಗಿದ್ದಾನೆ, ಸತ್ವಗುಣ ವಿಭಾಗದ್ದು. ಮತ್ತು ಇವರು 3 ಸಹೋದರರಾಗಿದ್ದಾರೆ. 3ರದ್ದು ಬೇರೆ ಬೇರೆ ವಿಭಾಗಗಳಿವೆ. ರಜೋಗುಣ ವಿಭಾಗದ ಮಂತ್ರಿ ಮಾಲೀಕ, ಪ್ರಭು, ಸ್ವಾಮಿ ಬ್ರಹ್ಮ. ಮತ್ತು ಸತ್ವಗುಣ ವಿಭಾಗದ ಸ್ವಾಮಿ ಶ್ರೀ ವಿಷ್ಣು. ಮತ್ತು ತಮೋಗುಣ ವಿಭಾಗದ ಸ್ವಾಮಿ ಪ್ರಭು ಶ್ರೀ ಶಂಕರನು. ಇವರು ಒಂದು ಬ್ರಹ್ಮಾಂಡದಲ್ಲಿ ಕೇವಲ ಒಂದು ವಿಭಾಗೀಯ ಮಂತ್ರಿ. ಮತ್ತು ಇವರ ತಂದೆ ಬ್ರಹ್ಮ ಏನಿದ್ದಾನೆ ಕ್ಷರಪುರುಷ, ಅವನು ಒಂದು ಬ್ರಹ್ಮಾಂಡದ ಒಳಗೆ ಮುಖ್ಯಮಂತ್ರಿಯ ರೋಲ್ ಮಾಡುತ್ತಾನೆ. ಇಂತಿಂತಹ 21 ಬ್ರಹ್ಮಾಂಡಗಳಿವೆ ಕ್ಷರಪುರುಷನದ್ದು. ಇವರನ್ನು ಜ್ಯೋತಿ ಸ್ವರೂಪಿ ನಿರಂಜನ ಕಾಲನೆಂದು ಸಹ ಕರೆಯುತ್ತಾರೆ. ಇವನ ಲೋಕದಲ್ಲಿ ನಾವು ಇರುತ್ತಿದ್ದೇವೆ. ನಂತರ ಇರುವವನು ಅಕ್ಷರ ಪುರುಷ. ಅಕ್ಷರ ಪುರುಷನದ್ದು 7 ಶಂಖ, ನೀಲ, ಪದ್ಮ, ಶಂಖ, 7 ಶಂಖ ಬ್ರಹ್ಮಾಂಡಗಳಿವೆ. ಮತ್ತು 3ನೇಯವನು ಅವನು ಪರಂ ಅಕ್ಷರ ಪುರುಷ, ಉತ್ತಮ ಪುರುಷತ್ತು ಅನ್ಯ. ಅವನು ಓವರ್ ಆಲ್ ಕಂಟ್ರೋಲರ್ ಆಗಿದ್ದಾನೆ. ಅಸಂಖ್ಯ ಬ್ರಹ್ಮಾಂಡಗಳ ಇನ್ಕ್ಲೂಡಿಂಗ್ ಕ್ಷರಪುರುಷ ಅಂಡ್ ಅಕ್ಷರ ಪುರುಷ ಇವರೆಲ್ಲರ ಮೇಲೆ ಮತ್ತು ಇವರ ಹೊರತು ಎಷ್ಟೆಲ್ಲ ಬ್ರಹ್ಮಾಂಡಗಳಿವೆ, ಸಂಪೂರ್ಣ ವಿಶ್ವವಿದೆ, ಸಂಪೂರ್ಣ ಪ್ರಪಂಚವಿದೆ, ಆ ಎಲ್ಲದರ ಮಾಲೀಕನಾಗಿದ್ದಾನೆ. ಅವನು ಮೂಲ ಮಾಲೀಕನಾಗಿದ್ದಾನೆ. ಅವನು ಪ್ರಪಂಚರೂಪಿ ಮರದ ಬೇರಾಗಿದ್ದಾನೆ, ಮೂಲನಾಗಿದ್ದಾನೆ. ಅಲ್ಲಿಂದ ಸಂಪೂರ್ಣ ಮರಕ್ಕೆ ಮೂಲದಿಂದ ಆಹಾರ ಪ್ರಾಪ್ತವಾಗುತ್ತದೆ. ಹೀಗೆ ಆ ಪರಮಾತ್ಮ ಕಬೀರ ಭಗವಂತ ಪರಮ ಅಕ್ಷರ ಪುರುಷ, ಅವನು ಎಲ್ಲರ ಪಾಲಕನಾಗಿದ್ದಾನೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302